ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ಕೂಚ್ಬಿಡ್ಬೇಕಾ? ಸ್ಮೆಲ್ ಸ್ವೀಟ್ ಸ್ವೀಟ್ ಇದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೆ ಇಲ್ಲ ಅಂತ. ಇವಳಿಗೆ ಹೆಸರೇ ಗೊತ್ತಿಲ್ಲ. ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ ದೊಡ್ಡಪ್ಪಂಗ್ ಸ್ವಲ್ಪ ಹುಷಾರಿಲ್ಲ, ಸೊ ನೋಡಕ್ಕಂತ ದಾವಣಗೆರೆಗೆ ಬಂದಿದೀವಿ. ಬಂದ ತಕ್ಷಣನೇ ಅಯ್ಯಪ್ಪ ಸ್ವಾಮಿ ದರ್ಶನ. ನಮ್ ದೊಡ್ಡಪ್ಪಂಗ್ ಹುಷಾರಾಗ್ಲಿ ಅಂತ ಬೇಡ್ಕೊಂಡ್ವಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಆಹಾ, ಬಂತು ಬಂತು, ಊಟ ಬಂತು. ನೋಡಿ ಗೈಸ್, ಮಗಳನ್ನೇ ಮರ್ತೋಗಿ ಅವ್ರಿಗೆ ಮಾತ್ರ ಪ್ಲೇಟ್ ಫಸ್ಟ್ ಕೊಟ್ಟಿದ್ದಾರೆ, ನನಗೆ ಕೊಟ್ಟೇ ಇಲ್ಲ. ಏನು ಮಾಡಕ್ಕಾಗಲ್ಲ, ಅಳಿಯ ಬಂದ್ಮೇಲೆ ಮಗ್ಳಿಗ್ ಬೆಲೆ ಇಲ್ಲ ಅಷ್ಟೇ. ನೋಡಿ ಗೈಸ್, ಯುಗಾದಿಗ್ ಮಾಡೋ ಸ್ಪೆಷಲ್ ನಾವು ಅವತ್ ಯುಗಾದಿಗ್ ಬಂದಿಲ್ಲ ಅಂತ ನಮ್ಮಮ್ಮ ಇವಾಗ ಮಾಡ್ಕೊಟ್ಟಿದ್ದಾರೆ. ನನ್ ವಿಡಿಯೋ ಮಾಡ್ತಾ ಇದ್ದೀನಿ, ತಿನ್ನೋದೇ ಮುಖ್ಯ ಇವ್ರಿಗೆ. ಹಾಗೆಲ್ಲ ನೋಡೋಣ, ಹೊಟ್ಟೆನ ಬರುತ್ತೆ. ಬೇಕಾದ್ರೆ ನೀನು ಕೆಳಗಿಸ್ಕೊ. ಕಾಸಿಸ್ಕೊಂಡು ಇವ್ನಿಗೆ ಮೊಟ್ಟೆ ಹಾಕಮ್ಮ. ನಮ್ಮಮ್ಮ ಈ ಕಡೆ ಶುಗರ್ ಟ್ಯಾಬ್ಲೆಟ್ ತಗೊಳ್ತಾರೆ, ಈ ಕಡೆ ಶುಗರ್ ಐಟಮ್ ತಿನ್ನಿ. ಇದು ನಮ್ ಯುಗಾದಿ ಸ್ಪೆಷಲ್ ಗೈಸ್. ಇದ್ರಲ್ಲಿ ಶಾವ್ಗೆ, ಬಸ್ತಿರೋ ಶಾವ್ಗೆ, ಬೆಲ್ಲದ ಹಾಲು, ಬೇವು, ಬೆಲ್ಲ ಎಲ್ಲ ಇರುತ್ತೆ. ನಿಮ್ ಕಡೆ ಏನ್ ಸ್ಪೆಷಲ್ ಯುಗಾದಿಗೆ ಕಮೆಂಟ್ ಮಾಡಿ. ಪ್ರೀತಮ್ಮು ನಾವೆಲ್ಲ IPL ಮ್ಯಾಚ್ ನೋಡ್ತಾ ಇದೀವಿ. ಇದ್ರ ಮಧ್ಯೆ ಇಬ್ರು ಗೆಸ್ಟ್ ಎಂಟ್ರಿ ಆಗಿದೆ ನೋಡಿ. ನಮ್ಮ ವ್ಲಾಗ್ ಅಲ್ಲಿ ಅತಿ ಮುಖ್ಯವಾದ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು, ಸ್ವಲ್ಪ ಈ ಕಡೆ ನೋಡು ಕಂದ. ಸ್ನೂಫಿನ್ ಮಾತಾಡ್ಸೋಣ ಬನ್ನಿ ಗೈಸ್. ಎಲ್ರು ಬಂದಿದ್ದಾರೆ ಅಂತ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದೀವಿ. ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಸ್ನೂಫಿ ಬಂಗಾರಿ, ಬಂಗಾರಿ ಬಂಗಾರಿ, ಅದು ಜೂಪಿ ಬಂಗಾರಿ. ಹಾಯ್ ಹಾಯ್. ಊಟ ಮುಗೀತು ಗೈಸ್, ಸೂಪರ್ ಆಗಿತ್ತು. ಫುಲ್ ಶೆಕೆ ಒಳಗಡೆ, ಸೊ ಹೊರಗಡೆ ಬಂದ್ವಿ. ಮನೇಲಿ ಎಲ್ರು ತೆಳ್ಳಗಿದಾರಲ್ಲ ಆಂಟಿ. ಇವ್ರು ನಮ್ ನೈಬರ್ ಆಂಟಿ. ಇವ್ರಿಗೆ ವಿಡಿಯೋದಲ್ಲಿ ಬರಕ್ ಇಷ್ಟ ಗೈಸ್, ಅದಕ್ಕೆ ಇಂಟೆನ್ಸ್ಲಿ ನಾನ್ ವಿಡಿಯೋ ಮಾಡ್ತಾ ಇದೀನಿ ಅವ್ರದ್ದು. ನಮ್ ದೊಡ್ಡಪ್ಪ ಮನೆಗೆ ಹೋಗ್ತಾ ಇದೀವಿ. ನಮ್ ದೊಡ್ಡಪ್ಪ ಹುಷಾರಿಲ್ಲ, ನೋಡಕ್ಕೆ. ನೋಡಿ ಪ್ರೀತಮ್, ಈ ನಾಯಿ ತರನೇ ಇವನು ಇರೋದು ತೆಳ್ಳಿಗೆ. ಪ್ರೀತಮ್ ಅಷ್ಟೇ. ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಬ್ಲಿ ನಾನು. ನಾವು ಟೋಟಲ್ 10 ಜನ ಮೊಮ್ಮಕ್ಕಳಲ್ಲಿ ಒಬ್ನು ಮಾತ್ರ ಫಸ್ಟ್ ವ್ಲಾಗ್ ಅಲ್ಲಿ ಮಿಸ್ ಆಗಿದ್ದ ಗೈಸ್. ಅವನೊಂದು ತೋರಿಸ್ತೀನಿ ಬನ್ನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ. ಇವಾಗ ಇನ್ನೇನ್ ಹತ್ತತ್ರ ಬಂದ್ವಿ ಗೈಸ್ ನಮ್ ದೊಡ್ಡಪ್ಪ ಮನೆ ಹತ್ರ. ಒಂದೇ ಒಂದ್ ಭಯ ಏನಂದ್ರೆ, ಆ ಫಸ್ಟ್ ವ್ಲಾಗ್ ಅಲ್ಲಿ ನಾಯಿ ಕಚ್ಚಿತ್ತಲ್ಲ, ಆ ನಾಯಿ ಇರೋದ್ ಇವ್ರ ಮನೆಯಲ್ಲೇ. ಈ ಸತಿನೂ ಕಚ್ಚಿಬಿಡ ನನಗೆ ಪ್ಲೀಸ್. ಹೆಂಗೋ ಫೈನಲಿ ಕಟ್ಟಾಕಿದ್ರು. ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ನಮ್ಮ ಅಕ್ಕರು ಯಾವಾಗ ಬರ್ತಾರೋ, ಯಾವ ನೀನು ಅವ ಚೆನ್ನಾಗ್ ಬರಲ್ಲ. ಏನ್ ಸ್ಮಾರ್ಟ್ ಆಗಿದೆಯಲ್ಲೇ ಸುಚಿ. ತೋರಿಸ್ತೇ ಇಲ್ಲ ಮುಖನ. ನಾಳೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನಮ್ ದೊಡ್ಡಮ್ಮ ಫಸ್ಟ್ ವ್ಲಾಗ್ ನೋಡಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಸಮಾಧಾನ ಮಾಡೋಣ. ಯಾಕೆ ನಿನ್ ಚೆನ್ನಾಗ್ ಬಂದಿಲ್ಲ ವಿಡಿಯೋ? ಹೆಂಗ್ ಬಂದಿ ತೋರ್ಸಿ, ಹೆಂಗ್ ಮಾಡಿದಿ? ನಮ್ ದೊಡ್ಡಪ್ಪ ಇವಾಗ ನನ್ ವ್ಲಾಗ್ ನೋಡಿ ನಗ್ತಾ ಇದಾರೆ ಫುಲ್. ಹಿಂಗ್ ನಡೀತಾ ಇದೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೆ ಇಲ್ಲ ಅಂತ. ಇನ್ನ ತೋರ್ಸಪ್ಪ. ರಕ್ಷಿತಾ, ನೀನ್ ತೋರ್ಸಿ, ಸಬ್ಸ್ಕ್ರೈಬ್ ಮಾಡಿಯಲ್ಲ.
ಇವಳಿಗೆ ಹೆಸರೇ ಗೊತ್ತಿಲ್ಲ guys. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲಪ್ಪ ಫೋನ್ ತಗೊಂಡೆ 85 ಮಿನಿಮಮ್ ಕೊಡಿಸ್ತೀನಿ. 85 ರುಪೀಸ್ ತಗೋ. ನಮ್ ದೊಡ್ಡಪ್ಪ ಇವಾಗ ಹುಷಾರಾಗಿದ್ದಾರೆ ಗೈಸ್. ನೋಡಿ ನೋಡಿ, ಒಂದ್ ಕಾಲದಲ್ಲಿ ನಮ್ ದೊಡ್ಡಪ್ಪ ಹೆಂಗಿದ್ರು. ನಮ್ ದೊಡ್ಡಪ್ಪ ನೋಡಿ ಬಿದ್ದಿದ್ದು ಗೈಸ್. ಇವಾಗ ನೋಡಿ ನಮ್ ದೊಡ್ಡಪ್ಪನ್ನೇ ಮೀರ್ಸೋ ಅಷ್ಟು ದಪ್ಪ ಆಗ್ಬಿಟ್ಟಿದ್ದಾರೆ. ಅವ್ರ ಮಗಳು ನೋಡಿದ್ರೆ ಎಷ್ಟು ಸಖತ್ತಾಗಿದ್ರು, ಸ್ಮಾರ್ಟ್ ಆಗಿ. ಇವ್ರು ಹೆಂಗೆ ಸೆಲೆಕ್ಷನ್, ನಮ್ ದೊಡ್ಡಪ್ಪನ ಸೆಲೆಕ್ಷನ್ ಚೆನ್ನಾಗಿಲ್ಲ. ವಿನಯ್ ಕುಮಾರ್ ಅಂತೆ ನೋಡಿ ಗೈಸ್. ಫುಲ್ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಜೊತೆ ಎಲ್ಲ ಮ್ಯಾಚ್ ಆಡಿದ್ದಾರೆ. ಯಾಕ್ ದೊಡ್ಡಪ್ಪ ನೀವು ಕ್ರಿಕೆಟ್ ಆಡೋದ್ ಬಿಟ್ಟಿದ್ದು? That's huge. That is a biggie. It's out of here. ಇವಾಗ ನಮ್ ದೊಡ್ಡಪ್ಪಗ್ ಸ್ವಲ್ಪ ಹುಷಾರಿಲ್ಲ ಗೈಸ್. ಇನ್ನೊಂದ್ ಡಿಫ್ರೆಂಟ್ ಬ್ಲಾಗ್ ಅಲ್ಲಿ ಆ ಸ್ಟೋರಿನ ಹೇಳ್ತಾರೆ. ನಮ್ ದೊಡ್ಡಪ್ಪನ್ ಮಾತಾಡ್ಸಿದಾಯ್ತು, ನಮ್ ಅಜ್ಜಿನ್ ಮಾತಾಡ್ಸೋಣ ಬನ್ನಿ. ನಾನ್ ಬಂದಿರೋದ್ ಖುಷಿನೇ ಇಲ್ಲ ಗೈಸ್. ನಂದು ನಮ್ಮ ಅಜ್ಜಿದು ಸೇಮ್ ಫೇಸ್ ಕಟ್ ಅಂತೆ ಗೈಸ್. ಹಂಗ ಅನ್ಸ್ತಿದೇನೋ ನಿಮ್ಗೂ? ಕಮೆಂಟ್ ಮಾಡಿ. ದುಗ್ಗರ ಹಬ್ಬಕ್ಕೆ ತಂದಿರೋ ಕೋಳಿ ಎಷ್ಟು ದೊಡ್ಡದಾಗಿದೆ. ಇನ್ ನೋಡ್ರಿ, ಹಿಂಗ್ ಬಿಟ್ರೆ ಹಂಗೆ ಅವು ಬುದ್ಧಿ ಬಂದ್ರೆ ಇವಳಿಗೆ ಮಾತ್ರ ಬುದ್ಧಿ ಬಂದಿಲ್ಲ ಗೈಸ್. ನೋಡಿ ಗಾಯ್ಸ್, ಒಂದು ಸತ್ತೋಗ್ಬಿಡ್ತು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ಸ್ನೂಪಿಗೆ ವಾಕಿಂಗ್ ಮಾಡಿಸಿ ಹೋಗಿ ಮಲ್ಗೋದೆ ಅಷ್ಟೇ. ನಮ್ಮ ಅಪ್ಪಾಜಿ ಗ್ರೂಮಿಂಗ್ ಮಾಡ್ತಾ ಇದಾರೆ ಮೊಮ್ಮಗಳಿಗೆ. ಅಲ್ಲೇ ಪೂಜಾ ದೃಷ್ಟಿ ಆಗ್ಬಾರ್ದಂದ್ರೆ ಪಾಪಗೆ ಅಪ್ಪಾಜಿ ಕೈ ಕೊಡು. ಅಮ್ಮ ಅಪ್ಪಾಜಿನೇ ಎಷ್ಟು ಚೆನ್ನಾಗಿ ಹಚ್ಚಿತ್ತಮ್ಮ. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ, ಬೆದರು ಬೊಂಬೆ ಹಾಗೆ ನಿಲ್ಲದಿರೆ, ಜೊತೆಯಾಗಿ ನಾನಿಲ್ಲವೇ. ಇವತ್ ಸಂಡೇ ಗೈಸ್, ಇವತ್ ವಾಪಸ್ ಹೋಗ್ಬೇಕು ಮತ್ತೆ ಬೆಂಗಳೂರಿಗೆ. ಸೊ ಕಸಿನ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಗೇಮ್ಸ್ ಎಲ್ಲ ಆಟಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಅವ್ರಿಗೆ ಕಾಲ್ ಮಾಡಿದೀನಿ ಬರಕ್ಕೆ. ಅಷ್ಟ್ರಲ್ಲೆಲ್ಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಬನ್ನಿ. ಬೆಳಗ್ಗೆನೆ ಎದ್ಬಿಟ್ಟು ತರಕಾರಿ ತರಕ್ ಬಂದಿದೀವಿ ಗೈಸ್. ನಮ್ಮಮ್ಮ ಹಿಂಗ್ ತರಕಾರಿ ಹೆಚ್ಚುವಾಗೆಲ್ಲ ನಮ್ ಸ್ನೋಫಿ ಪಕ್ಕ ಬಂದ್ ಕುತ್ಕೊಂಡಿರ್ತಂದಿ. ಚೂಪಿ ಟೊಮೊಟೊ ಬಾತ್ ಇವಳಂತ್ರು ತಿನ್ನಕ್ಕೆ ಹುಟ್ಟುಬಿಟ್ಟಿದ್ದಾರೆ. ಈ ತರ ಉಗುರಿಂದ ಟಿಕ್ ಟಿಕ್ ಅಂತ ಸೌಂಡ್ ಮಾಡಿದ್ರೆ ನಮ್ ಸ್ನೋಫಿಗ್ ತುಂಬಾ ಇರಿಟೇಟ್ ಆಗುತ್ತೆ ಗೈಸ್. ಇವಾಗ ನಮ್ ಮನೇಲಿ ಮಾಡಂಗಿಲ್ಲ ಗೈಸ್, ಅದಕ್ಕೆ ನಮ್ಮ ಆಂಟಿ ಕೊಟ್ಟು ಕಳ್ಸಿದಾರೆ. ನಾವು 3 ಜನ ತಿಂತೀವಿ. ಸೊ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಬಂದು ತಿಂತಾ ಇದ್ದೀವಿ. ನೋಡಿ ಗೈಸ್, ಇದು ವೆದರ್ ಬೇರೆ ಸಕ್ಕದಾಗಿದೆ. ಪ್ರತಿ ಫೋನ್ ಅಂಗಡಿ ಕೆಲಸ ಮಾಡ್ತಿದ್ದೇನವ. ಯಾವ್ದಾದ್ರು ಫೋನ್ ಸರ್ವಿಸ್, ಫೋನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ನಮ್ ತಂಗಿ ಹತ್ರ ತಗೊಂಬನ್ನಿ ಗೈಸ್. ಚೆನ್ನಾಗ್ ಓಡಿಸ್ತಾಳೆ. ಅವ್ರ ಪಾರ್ಟ್ನರ್ ನೋಡಿ ನಮ್ಮ ಅಕ್ಕ ನೋಡಿ ಗೈಸ್, ಕೂಪನ್ ಇದೆ ಅಂತ ಫುಲ್ ಖರ್ಚು ಮಾಡ್ತಾ ಇದ್ದಾರೆ. ಇವಾಗ ನನ್ ಕಸಿನ್ ನನ್ ಫ್ರೆಂಡ್ ಬರ್ತಾ ಇದ್ದಾರೆ ಗೇಮ್ ಆಡಕ್ಕೆ ಅಂತ. ಬನ್ನಿ, ಅವ್ರು ಬಂದ ತಕ್ಷಣ ಒಂದೊಂದು ಹಾಡ್ ಇಡೋಣ. Ladies and gentlemen, you are still not ready for this. ಓಕೆನಾ? ಸ್ಮೆಲ್ ಸ್ವೀಟ್, ಸ್ಮೆಲ್ ಸ್ವೀಟ್, ಸ್ಮೆಲ್ ಸ್ವೀಟ್. ಸ್ಮೆಲ್
ಸ್ವೀಟ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಿನ್ನರ್ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಥ್ಯಾಂಕ್ ಯು Ready, 1, 2, 3, 4. ಬ್ಯಾಟ್ ಮೇಲೆ ಚಡ್ಡಿ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್, ಪ್ರಾಬ್ಲಮ್ ಫೇಸು ಮಾಡಿ ನಿಲ್ಲೋನೆ ಸ್ಪೆಷಲ್ ಮ್ಯಾನ್. ಕರೆಕ್ಟ್. ಇವಾಗ ಗೇಮ್ಸ್ ಎಲ್ಲ ಮುಗಿಸಿ ಫುಲ್ ಎಂಜಾಯ್ ಮಾಡಿದ್ವಿ. ಬಿಂದು ಮಾವಿನಕಾಯಿ ತಗೊಂಡ್ಬಂದು ತಿನ್ಕೊಂಡು ಇವಾಗ ರೀಲ್ಸಿಗೆ ರೆಡಿ ಆಗ್ತಾ ಇದೀವಿ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ಕೂಚ್ಬಿಡಿ ಬೇಗ. ಯಾಕಲೆ ಎಣ್ಣಿನ ಮುಂದೆ ಆಡ್ತಾರಲ್ಲ, ಟಂಕಣಕ ನಕ್ಕಣಕ ಟಂಕಣಕ ನಕ್ಕಣಕ ಡಬ್ಬ ಕೂತು ನಡಿಯಪ್ಪ ಬನ್ನಿ ಬಿಟ್ಬಿಡು. ಇನ್ನೇನು ಬೆಂಗಳೂರಿಗೆ ಹೊರಡ್ಬೇಕು ಗೈಸ್. ಅಷ್ಟೊತ್ತಿಗೆ ರೇಖಂಟಿ ಮಾತಾಡ್ಸ್ಕೊಂಡ್ ಬರೋಣ ಅನ್ಸ್ತು, ಅದಕ್ಕೆ ಅವ್ರ ಮನೆಗ್ ಬಂದಿದ್ವಿ. ಯಾವತ್ ನಿಮ್ಮಮ್ಮ ಹೆಂಗ್ ಮಾಡ್ತಾವ ವ್ಲಾಗ್ ಅಲ್ಲಿ? ಇನ್ನೊಂದ್ಸತಿ ಕರೆಕ್ಟ್ ಆಗಿ ತೋರ್ಸು. ನಿಮ್ಮಮ್ಮನ ಹೆಂಗ್ ಮಾಡ್ತಾವತ್ತು ವ್ಲಾಗ್ ಅಲ್ಲಿ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇನ್ನೇನ್ ಹೊರಡ್ಬೇಕು ಗೈಸ್. ಮನೆಗೆ ರೇಖಂಟಿಗ್ ಪ್ರ್ಯಾಂಕ್ ಮಾಡೋಣ ಅನಿಸ್ತು. ಸೊ ಬನ್ನಿ ಪ್ರ್ಯಾಂಕ್ ಮಾಡಿದೀವಿ ತೋರಿಸ್ತೀನಿ. ನಮ್ ರೇಖಂಟಿ ಹತ್ರ ಹೊಡ್ತಾ ತಿನ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ವಿ ಗೈಸ್, ಅಷ್ಟೇ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. Don't forget to like, share, comment, subscribe. Thank you for watching. Lots of love. Bye bye.